ಯುಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ವೀರಶೈವ ಮಹಾಸಭಾದ ತಾಲೂಕು ಘಟಕದಿಂದ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ CK ಬಸವಲಿಂಗಸ್ವಾಮಿ, 7/9/2025 ಭಾನುವಾರ ಬಸವಜ್ಯೋತಿ ರಥಯಾತ್ರೆ ಹೊಸಪೇಟೆಯ ಜಗದ್ಗುರು ಕೊಟ್ಟೂರು ಸ್ವಾಮಿ ಮಠಕ್ಕೆ ಆಗಮಿಸಲಿದ್ದು, ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮವನ್ನು ಪ್ರಚಾರ ಮಾಡಲಿದೆ ಎಂದು ಹೇಳಿದರು. ಹೊಸಪೇಟೆಯ ವಿಜಯನಗರ ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವ ಭವನದಲ್ಲಿ 10:30ಕ್ಕೆ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರೊಂದಿಗೆ ಮುಕ್ತ ಸಂವಾದ ಕಾರ್ಯಕ್ರಮ ನಡೆಯಲಿದೆ. ಪುನೀತ್ ರಾಜ್ಕುಮಾರ್ ವೃತ್ತದಿಂದ ವಿಶ್ವಗುರು ಬಸವಣ್ಣನ ವೃತ್ತದವರೆಗೆ ಬಸವಜ್ಯೋತಿಯೊಂದಿಗೆ ವಚನ ವಿಜಯೋತ್ಸವ ಕಾರ್ಯಕ್ರಮ ನಡೆಯಲಿದ್ದು, ಅಂದು ಸಂಜೆ 6ಕ್ಕೆ ಜರುಗಲಿರುವ ಸಾರ್ವಜನಿಕ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಗದಗಿನ ಜಗದ್ಗುರು ತೋಂಟದ ಸಿದ್ದರಾಮ ಸ್ವಾಮಿಗಳು, ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ಜಗದ್ಗುರು ಕೊಟ್ಟೂರು ಬಸವಲಿಂಗ ಸ್ವಾಮಿಗಳು, ಚಿಕ್ಕಮಗಳೂರು ಬಸವ ತತ್ವಪೀಠದ ಡಾಕ್ಟರ್ ಬಸವ ಮರಳಸಿದ್ದ ಸ್ವಾಮಿಗಳು, ಹುಬ್ಬಳ್ಳಿಯ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಡಾಕ್ಟರ್ ಮೈತ್ರೇಯಿಣಿ ಗದಿಗೆಪ್ಪ ಗೌಡರ್ ಭಾಗವಹಿಸಲಿದ್ದಾರೆ. ಅಂದು ರಾತ್ರಿ 8 ಗಂಟೆಗೆ ಸಾಣೇಹಳ್ಳಿಯ ಶಿವಸಂಚಾರ ಕಲಾತಂಡದಿಂದ ಜಂಗಮದೆಡೆಗೆ ನಾಟಕ ಪ್ರದರ್ಶನವಾಗಲಿದೆ. ಈ ಕಾರ್ಯಕ್ರಮಕ್ಕೆ ಹಡಗಲಿ ತಾಲೂಕಿನ ವೀರಶೈವ ಎಲ್ಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು. ಶ್ರೀಮನ್ ನಿರಂಜನ ಪ್ರಾಣಸ್ವರೂಪಿ ಸೋಮಶಂಕರ ಮಹಾಸ್ವಾಮಿಗಳು ಮಾತನಾಡಿ, ಸಮಾಜದ ನಿರ್ಮಾಣ, ಮಹಿಳೆಯರ ಘನತೆಯನ್ನು ಕಾಪಾಡುವುದು, ವ್ಯಸನ ಮುಕ್ತ ಸಮಾಜದ ರಚನೆ, ವ್ಯಕ್ತಿತ್ವ ವಿಕಸನ, ಅಂಧಶ್ರದ್ಧೆ ಅಳಿಸಿ ಸುಜ್ಞಾನ ಬೆಳೆಸುವುದು, ಸದೃಢ ಸಮಾಜ ಕಟ್ಟುವುದು, ಮಕ್ಕಳಲ್ಲಿ ಆಧ್ಯಾತ್ಮಿಕ ಅರಿವು ಮೂಡಿಸುವುದು ಬಸವ ಸಂಸ್ಕೃತಿ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು. ಆ ಹಿನ್ನೆಲೆಯಲ್ಲಿ ಬಸವಜ್ಯೋತಿ ರಥಯಾತ್ರೆ ಕಾರ್ಯಕ್ರಮ ಜರುಗಲಿದೆ. ಎಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸಿ ಎಂದು ಹೇಳಿದರು. ವೀರಶೈವ ಮಹಾಸಭಾದ ನಗರ ಘಟಕದ ಅಧ್ಯಕ್ಷರಾದ ಉಮೇಶ್ ಮಂಡುವಾಡದ ಮಾತನಾಡಿ, ಬಸವಜ್ಯೋತಿ ರಥಯಾತ್ರೆಯ ಸ್ವಾಗತ ಕಾರ್ಯಕ್ರಮಕ್ಕೆ ವೀರಶೈವ ಸಮಾಜ ಬಾಂಧವರೆಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವರಿಕೆ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ BB ಯಸುಂಡಿ, ಬಾಗಾರ ನಿಂಗಪ್ಪ, ರುದ್ರಪ್ಪ ಕೊಳಚಿ, ಶಂಕರಪ್ಪ, ಸಿದ್ದೇಶ್ ಬಸೆಟ್ಟಿ, ಕೊಟ್ರೇಶ್ ಇತರರು ಉಪಸ್ಥಿತರಿದ್ದರು. ಆಗುತ್ತದೆ. ಆ ನಂತರ ಬೆಳಗ್ಗೆ 10:30ಕ್ಕೆ ಮುಕ್ತ ಸಂವಾದ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರೊಂದಿಗೆ ಸ್ಥಳ ಸುವರ್ಣ ಮಹೋತ್ಸವ ಭವನ, ವಿಜಯನಗರ ಮಹಾವಿದ್ಯಾಲಯ ಹೊಸಪೇಟೆಯಲ್ಲಿ ಈ ಕಾರ್ಯಕ್ರಮ ಇರುತ್ತದೆ. ಆ ನಂತರ ಬಸವಜ್ಯೋತಿಯೊಂದಿಗೆ ವಚನ ವಿಜಯೋತ್ಸವ ಪುನೀತ್ ರಾಜ್ಕುಮಾರ್ ವೃತ್ತದಿಂದ ವಿಶ್ವಗುರು ಬಸವಣ್ಣ ವೃತ್ತದವರೆಗೆ ಆ ಒಂದು ಅಭಿಯಾನ ವಿಜಯೋತ್ಸವ ಇರುತ್ತದೆ. ಆ ನಂತರ ಸಾರ್ವಜನಿಕ ಕಾರ್ಯಕ್ರಮ ಮತ್ತು ವಿಶೇಷ ಉಪನ್ಯಾಸ ಸ್ಥಳ ಸುವರ್ಣ ಮಹೋತ್ಸವ ಭವನ, ವಿಜಯನಗರ ಮಹಾವಿದ್ಯಾಲಯ ಹೊಸಪೇಟೆ. ಸಮಯ ಸಂಜೆ 6 ಗಂಟೆಗೆ ಇರುತ್ತದೆ. ಆ ಕಾರ್ಯಕ್ರಮ ಯಾರು ಮೇಲಲ್ಲ ಯಾರು ಕೀಳಲ್ಲ ಅಂತಕ್ಕಂಥ ಸಮಾಜದ ವ್ಯವಸ್ಥೆಯನ್ನ ಸುಮಾರು 900 ವರ್ಷದಿಂದಲೇ ಅದನ್ನು ಯಶಸ್ವಿಯಾಗಿ ನೆರವೇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಅವರ ತತ್ವವನ್ನು ಅನುಸರಿಸಬೇಕು. ಅವರ ವಚನ ಸಾಹಿತ್ಯ, ಅದರ ಬಗ್ಗೆ ವಿಶೇಷ ಉಪನ್ಯಾಸವನ್ನ ಕೇಳ್ತಕ್ಕಂಥ ಅವಕಾಶ ಎಲ್ಲರಿಗೂ ಸಿಗ್ತದೆ. ಈ ಮೂಲಕ ಏನಂದ್ರೆ ಎಲ್ಲರೂ ನಮ್ಮ ವೀರಶೈವ ಲಿಂಗಾಯತ ಎಲ್ಲಾ ಸಮಾಜದ ಉಪಪಂಡ ಎಲ್ಲಾ ಬಾಂಧವರು ಕೂಡ ಆ ದಿವಸ ಹೊಸಪೇಟೆಗೆ ಆಗಮಿಸಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಸವಣ್ಣನ ಕೃಪೆಗೆ ಪಾತ್ರರಾಗಬೇಕೆಂದು ನಮ್ಮ ಹೂವಿನಡಗಲಿ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ಅಧ್ಯಕ್ಷರಾಗಿ ನಾನು ಮತ್ತು ನಮ್ಮ ನಗರ ಘಟಕದ ಅಧ್ಯಕ್ಷರಾದಂತಹ ಉಮೇಶ್ ಅವರು ಮತ್ತು ನಮ್ಮ ನಗರ ಘಟಕದ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯರು ಅವರೆಲ್ಲರೂ ಭಾಗವಹಿಸ್ತಾರೆ. ಇವತ್ತು ಕೂಡ 40 ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳಿದ್ವಿ. ನಾವೆಲ್ಲ ಹೋಗ್ತೀವಿ, ನೀವು ಇದನ್ನ ಪ್ರೆಸ್ ಮೀಟ್ ಮಾಡ್ರಿ ಅಂತ ಹೇಳಿದ್ರಿಂದ, ಯಾಕಂದ್ರೆ ನಮಗೆ 7ನೇ ತಾರೀಕು ಕೈ ಬೆಳೆಯೋದ್ರಿಂದ ಪ್ರತಿ ಗ್ರಾಮದಲ್ಲಿ ಹೋಗಿ ಯಾರನ್ನ ಕರಿಬೇಕು ಯಾರನ್ನ ನೋಡ್ಸಬೇಕಂತ ವೇಳೆ ಇರೋದ ರೀತಿಯಿಂದ ಈ ಪತ್ರಿಕಾ ಮುಖಾಂತರ ನಿಮ್ಮ ಇಡೀ ತಾಲೂಕಿಗೆ ವಿಷಯ ಹೋಗಿ ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಪ್ರೆಸ್ ಮೀಟ್ ಅನ್ನ ನಾವು ಅಂದ್ಕೊಂಡಿದ್ವಿ. ಇದ ನಂತರ ನಮ್ಮ ಮತ್ತೆ ಯಾರಾದ್ರೂ ಮಾತಾಡ್ತಾರೆ, ಆಮೇಲೆ ಪರಮ ಪೂಜ್ಯರು ಕೂಡ ಅವರ ಆಶೀರ್ವಾದದಲ್ಲಿ ಏನ್ ಹೇಳ್ತಾರೆ ಅದನ್ನೆಲ್ಲ